ಸಪ್ತಾಹದ ಅಂಗವಾಗಿ ಇವತ್ತು ನಾವು ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದಂಥದ್ದು. ಮೊದಲಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ರೀತಿಯಲ್ಲೇನೆ ನಾವೊಂದು ಪರ್ಯಾಯವಾಗಿ ಐಸಿರಿ ಸಮೃದ್ಧಿ ಯೋಜನೆ ಅಂತ ಮಾಡಿಕೊಂಡು ಆ ಐಸಿರಿ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಸರ್ಕಾರಿ ಶಾಲೆಯ ಹೆಣ್ಣು ಮಕ್ಕಳೇನಿದ್ದಾರೆ 1ನೇ ತರಗತಿಯಿಂದ 5ನೇ ತರಗತಿಯವರೆಗೂ ಓದುವಂಥ ಹೆಣ್ಣುಮಕ್ಕಳಿಗೆ ಆ ಯೋಜನೆಯನ್ನು ವಿಸ್ತರಣೆ ಮಾಡಿರುವಂಥದ್ದು. ಮತ್ತು ಈ ಯೋಜನೆಯ ವಿಶೇಷತೆ, ನಮ್ಮ ಬ್ಯಾಂಕಿನ ವಿಶೇಷತೆ ಏನು ಅಂತಂದರೆ, ಈ ಯೋಜನೆಗೆ ನಮ್ಮ ನಿರ್ದೇಶಕರಿಂದಲೇ ಕಲೆಕ್ಟ್ ಮಾಡಿರ್ತಕ್ಕಂಥ 500 ರೂಪಾಯಿಗಳನ್ನು ಆ ಖಾತೆಗೆ ಹಾಕಿ ಆ ಖಾತೆಯನ್ನು ಪ್ರಾರಂಭ ಮಾಡಿ, ತದನಂತರ ಪೋಷಕರು ಅದನ್ನು ನಿರಂತರವಾಗಿ ಕನಿಷ್ಠ 5 ವರ್ಷಗಳು ಅದನ್ನು ಖಾತೆಯನ್ನು ನಿರ್ವಹಣೆ ಮಾಡಿಕೊಂಡು ಹೋದರೆ ನಾವು ಮುಂದಿನ ಹೆಣ್ಣು ಮಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಆಫ್ಟರ್ 10th ಸ್ಟ್ಯಾಂಡರ್ಡು ನಾವು ಹೈಯರ್ ಎಜುಕೇಷನ್ಗೆ ಅಪ್ ಟು 5 lakhsವರೆಗೂ ವಿತೌಟ್ ಎನಿ ಕೊಲಾಟ್ರಲ್ ಸೆಕ್ಯೂರಿಟಿ ಆ ಯೋಜನೆಯನ್ನು ಅವರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಒಂದು ವಿಶೇಷತೆಯನ್ನು ಈ ಯೋಜನೆಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಅದರ ಜೊತೆಯಲ್ಲೇನೆ ಇವತ್ತು ಕಾಲೇಜು ಮಟ್ಟದಲ್ಲಿ ವಿಶೇಷವಾಗಿ ಯುವಕರಲ್ಲಿ ನಮ್ಮ ಸಹಕಾರ ಕ್ಷೇತ್ರದ ಆಳ ಅರಿವನ್ನು ಮನನ ಮಾಡಿಕೊಡ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಂಥದ್ದು. ಈ ಕಾರ್ಯಕ್ರಮಕ್ಕೆ ಈ ಭಾಗದಲ್ಲಿ ದಕ್ಷಿಣ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಮಾರು 14 ಕಾಲೇಜುಗಳು ಸಕ್ರಿಯವಾಗಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಂಥದ್ದು. ಇದರಲ್ಲಿ ಪ್ರತಿ ಕಾಲೇಜಿಂದ 25 ವಿದ್ಯಾರ್ಥಿಗಳು ಮೊದಲನೇ ರೌಂಡಲ್ಲಿ ಭಾಗವಹಿಸಿದ್ದಂಥದ್ದು. ಆ 25 ವಿದ್ಯಾರ್ಥಿಗಳ ಪೈಕಿ ನಾವು 5 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅಂತಿಮವಾಗಿ ಇವತ್ತು ಫೈನಲ್ಸ್ ಇತ್ತು ಬೆಳಗ್ಗೆಯಿಂದ. ಆ ಫೈನಲ್ಸಲ್ಲಿ ವಿಜೇತರಾದಂಥವ್ರಿಗೆ ಇವತ್ತು ನೀವು ಕಂಡಂಗೆನೇ ನಾವು ಅವರಿಗೆ ಬಹುಮಾನಗಳನ್ನು ವಿತರಣೆ ಮಾಡುವಂಥದ್ದು. ಇದರ ಸದುದ್ದೇಶವಾದರೂ ಇಷ್ಟೇನೆ, ಸಹಕಾರ ಕ್ಷೇತ್ರದ ಬಗ್ಗೆ ಇವತ್ತಿನ ಯುವ ಪೀಳಿಗೆಯಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಬೇಕು, ಹೆಚ್ಚಿನ ಅರಿವನ್ನು ಮೂಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ವಿ. ಅದೇ ರೀತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳಲ್ಲಿ ಸಣ್ಣ ಸಣ್ಣ ಉಳಿತಾಯದ ಅರಿವನ್ನು ಮೂಡಿಸಬೇಕು ಅಂತೇಳಿ ಅವರಿಗೆ 0 ಬ್ಯಾಲೆನ್ಸ್ ಅಕೌಂಟನ್ನು ನಾವೇನೇ ಖುದ್ದು ಆ ಕಾಲೇಜುಗಳ ವ್ಯಾಪ್ತಿಗೆ ಹೋಗಿ ಆ ಕಾಲೇಜಿನಲ್ಲೇ ಕ್ಯಾಂಪಸ್ಸನ್ನು ಮಾಡಿ ಆ ಕ್ಯಾಂಪಸ್ಸಲ್ಲೇನೇ ನಾವು ಅವರಿಗೆ 0 ಬ್ಯಾಲೆನ್ಸ್ ಅಕೌಂಟ್ನ ಇಮಿಡಿಯೇಟಾಗಿ ಮಾಡಿಕೊಡುವಂಥದ್ದು. ಮತ್ತು ಅವರಿಗೆ ATM ಕಾರ್ಡ್ಗಳನ್ನು ಸಹ ಅವಶ್ಯಕತೆ ಇರುವಂಥವರು, ಅಪೇಕ್ಷೆ ಪಟ್ಟಂಥವ್ರಿಗೆ ನಾವು ATM ಕಾರ್ಡ್ಗಳನ್ನು ಸಹ ವಿತರಣೆ ಮಾಡುವಂಥದ್ದನ್ನು ನಾವು ಮಾಡ್ಕೊಂಡು ಬಂದಂಥದ್ದು. ಆ ಒಟ್ಟು ಕಾರ್ಯಕ್ರಮದ್ದು ಇವತ್ತು ಈ ಸಮಾರಂಭದಲ್ಲಿ ನಾವು ಇದಕ್ಕೆ ಒಂದು ಅಂತಿಮ ರೂಪವನ್ನು ಕೊಟ್ಟು ಮಾಡಬೇಕು. ಎಷ್ಟು ಮಕ್ಕಳಿಗೆ 500 ರೂಪಾಯಿ ಅಮೌಂಟ್ ಇದು ಇಲ್ಲೂ ಇವತ್ತಿನ ಇದರಲ್ಲಿ ಸುಮಾರು 100ಕ್ಕೂ ಅಧಿಕ ಮಕ್ಕಳು ಬಂದಿರತಕ್ಕಂಥದ್ದು. ಪ್ರಥಮವಾಗಿ ಒಂದು 100 ಜನಕ್ಕೂ ಅಧಿಕ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ನಾವು ಇದಕ್ಕೆ ಚಾಲನೆಯನ್ನು ಇವಾಗ ಕೊಟ್ಟಿರ್ತಕ್ಕಂಥದ್ದು. ಇದು ನಿರಂತರವಾಗಿ ನಡೆಯುವಂಥದ್ದು. ಮತ್ತು ಇದು ನಮ್ಮ 14 ಶಾಖೆಗಳು ಮತ್ತು ಒಂದು ಆಡಳಿತ ಕಚೇರಿಯನ್ನು ಹೊಂದಿರತಕ್ಕಂಥ ನಮ್ಮ ಬ್ಯಾಂಕು ಆಯಾ ಶಾಖೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತು ಆ ಸರ್ಕಾರಿ ಶಾಲೆಗಳಲ್ಲೂ ಸಹ ಬರುವಂಥ ಹೆಣ್ಣು ಮಕ್ಕಳನ್ನು ಈ ಯೋಜನೆಯ ವ್ಯಾಪ್ತಿಗೆ ತರಬೇಕು ಅನ್ನುವಂಥದ್ದು ನಮ್ಮ ಸದುದ್ದೇಶ. ಈ ನಿಟ್ಟಿನಲ್ಲಿ ಬರೀ ಹೆಣ್ಮಕ್ಳಿಗೆ ಮಾತ್ರ, ಬರೀ ಮೆಂಬರ್ಸ್ ಮಕ್ಕಳಿಗೆ ಇಲ್ಲ, ಆ ರೀತಿಯಲ್ಲೆಲ್ಲ ಯಾರೇ ಮಕ್ಕಳಿರ್ಬೋದು. ಸೊ ಯಾವುದೇ ಹೆಣ್ಣು ಮಕ್ಕಳಿಗೆ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಓದ್ತಾ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ನಾವು ಈ ಯೋಜನೆಯ ವ್ಯಾಪ್ತಿಗೆ ತರುವಂಥದ್ದು. ಬೆಂಗಳೂರು ಮಾತ್ರ ಈಗ ಸದ್ಯಕ್ಕೆ ನಮ್ಮದೇನು 14 ಬ್ರಾಂಚ್ಗಳು ಏನಿದಾವಲ್ಲ, ಆ 14 ಬ್ರಾಂಚ್ಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಗಳೇನಿದ್ದಾವೆ ಆ ಸರ್ಕಾರಿ ಶಾಲೆಗಳಲ್ಲಿ ಇದನ್ನು ಜಾರಿಗೆ ತರುವಂಥದ್ದು. ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಿಗೆ ಯಾವ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ 0 ಬ್ಯಾಲೆನ್ಸಲ್ಲಿ ಅಕೌಂಟ್ ಓಪನ್ ಮಾಡಿ, ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಆ ಮಕ್ಕಳ ಖಾತೆಗೆ ಅವರೇ 500 ರೂಪಾಯಿ ಹಾಕಿ ಉತ್ತೇಜನವನ್ನು ಕೊಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇರ್ತಕ್ಕಂಥ ಸಾಧಕರನ್ನು ಕರೆದು ಗೌರವಿಸಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮತ್ತು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಕಾಲೇಜು ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಇದು ಅಭಿನಂದನಾರ್ಹ. ಇದು ಬೇರೆಯವರಿಗೆ ಒಂದು ಮಾದರಿಯಾಗಿದೆ. ಈ ರೀತಿ
ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಾಕಷ್ಟು ಶಾಖೆಗಳನ್ನು ಹೊಂದಿ ಹೊರಗಡೆ ಬರ್ತಾ ಇದೆ. ಬೇರೆ ಬೇರೆ ಸಹಕಾರಿಗಳಿಗೆ ಇದೊಂದು ಆದರ್ಶವಾಗಿದೆ. ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ಸಹಕಾರ ಮಹಾಮಂಡಲದಿಂದ ನಮ್ಮ ತ್ಯಾಗರಾಜನಗರ ಕೋಆಪರೇಟಿವ್ ಬ್ಯಾಂಕಿನ ನೇತೃತ್ವದಲ್ಲಿ ಸಪ್ತಾಹದ ಸಮಾರೋಪ ಸಮಾರಂಭ ನಡೀತು. ಈ ಸಮಾರಂಭದಲ್ಲಿ ಅನೇಕ ಸಹಕಾರಿ ಧುರೀಣರು ಮತ್ತು ಜನಪ್ರತಿನಿಧಿಗಳು, ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮತ್ತು ಎಲ್ಲ ಶಾಲಾ ಕಾಲೇಜುಗಳ ಮಕ್ಕಳುಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಇಲ್ಲಿ ಪಡ್ಕೊಂಡಿದ್ದಾರೆ. ಮತ್ತು ತ್ಯಾಗರಾಜನಗರ ಕೋಆಪರೇಟಿವ್ ಬ್ಯಾಂಕ್ ಬರೀ ಬ್ಯಾಂಕಿಂಗ್ ಕ್ಷೇತ್ರ ಮಾತ್ರ ಅಲ್ಲ, ಸೇವಾ ಕ್ಷೇತ್ರಗಳಲ್ಲೂ ಅದು ತೊಡಗಿಸ್ಕೊಂಡಿದೆ. ಇವತ್ತು ನಾವು ನೋಡಿದ್ವಿ, ಹೆಣ್ಣು ಮಕ್ಕಳಿಗೆ ಐಸಿರಿ ಎನ್ನುವಂತಹ ಒಂದು ಖಾತೆಯನ್ನು ಓಪನ್ ಮಾಡಿ ಅವರ ಒಂದು ಅಕೌಂಟ್ಗೆ 500 ರೂಪಾಯಿ ಡಿಪಾಸಿಟನ್ನು ಇಟ್ಟು ಮುಂದೆ ಅವರಲ್ಲಿ ಉಳಿತಾಯ ಮನೋಭಾವವನ್ನು ಬೆಳೆಸೋದಕ್ಕೆ ಮತ್ತು ಮುಂದಿನ ಅವರ ವಿದ್ಯಾಭ್ಯಾಸ, ವ್ಯಾಪಾರ, ವ್ಯವಹಾರಗಳಿಗೆ ಅನುಕೂಲವಾಗಲಿ ಎನ್ನುವಂತಹ ಕಾರಣದಿಂದ ಈ ಒಂದು ಅಕೌಂಟನ್ನು ಪ್ರಾರಂಭ ಮಾಡೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ, ಇದಲ್ಲದೆ ಸ್ಥಳೀಯ ಜನಗಳಿಗೆ ಹೆಚ್ಚಿನ ಒಂದು ಸಾಲ ಸೌಲಭ್ಯಗಳನ್ನು ತುಂಬ ಕಟ್ಟುಪಾಡುಗಳಿಲ್ಲದೆ ಕೊಡುವಂತಹ ಕೆಲಸವನ್ನು ಕೂಡ ನಮ್ಮ ತ್ಯಾಗರಾಜನಗರ ಸಹಕಾರ ಬ್ಯಾಂಕು ನಡೆಸ್ಕೊಂಡು ಬರ್ತಾ ಇದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಅವ್ರು ಮಾಡ್ತಾ ಇರುವಂತಹ ಸೇವಾ ಚಟುವಟಿಕೆಗಳಿಗೆ ಇಲ್ಲಿ ನೆರೆದಿರುವಂತಹ ಜನಗಳೇ ಸಾಕ್ಷಿ. ಎಲ್ಲರೂ ಕೂಡ ತುಂಬ ಸಂತೋಷದಿಂದ, ಖುಷಿಯಿಂದ ಬ್ಯಾಂಕನ್ನು ಹರಿಸಿ ಹೋಗಿದ್ದಾರೆ. ಥ್ಯಾಂಕ್ ಯು ಸರ್. ಮೇಡಮ್, ನಾನು ದೈವದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಗ್ಳೂರು ಇದರ ಅಧ್ಯಕ್ಷರಾದ ಉಮೇಶ್ ಈಶ್ವರ್ ಮಾತಾಡ್ತಾ ಇದ್ದೀನಿ. ಈ ಒಂದು 72ನೇ ವರ್ಷದ ನಮ್ಮ ಸಹಕಾರಿ ಸಂಘದ ಸಾಪ್ತಾಹಿಕ ಕಾರ್ಯಕ್ರಮ. ಈ ಒಂದು ಸಹಕಾರ ತತ್ವ ಏನಂದರೆ, ಈ ಒಂದು ಸಹಕಾರ ತತ್ವ ಏನಂದರೆ ಸಮಾಜದ ಬೆಳವಣಿಗೆ. ಒಬ್ಬರಿಂದ ಒಬ್ಬರಿಗೆ ಸಹಕಾರದಿಂದಲೇ ನಮ್ಮ ಈ ಸಮಾಜ ಮುಖ್ಯವಾಗಿ ಎಲ್ಲ ಒಬ್ಬರಿಗೆ ಸಹಾಯ ಮಾಡಿ ಬೆಳಿಬೇಕಂತಲೇ ಈಗ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ನವಂಬರ್ 14ರಿಂದ 20ನೇ ತಾರೀಕು 7 ದಿನದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಾನು ಈ ಕಾರ್ಯಕ್ರಮದಲ್ಲಿ ನಮ್ಮ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ನಮಗೂ ಮ್ಯೂಚುವಲ್ ತ್ಯಾಗರಾಜ ಕೋಆಪರೇಟಿವ್ ಮ್ಯೂಚುವಲ್ ಚೆನ್ನಾಗಿ ಒಳ್ಳೆಯ ಬಾಂಧವ್ಯ ಇದೆ. ಆದ್ದರಿಂದ ನಾನು ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು ಉಮೇಶ್ ಡಿ ಶೆಟ್ಟಿ.